ಹಾಯ್ ಹಲೋ ನಮಸ್ಕಾರ. ನನ್ನ ಸಾಯಿ ಭಕ್ತರೊಂದಕ್ಕೆ ಭಾರತಿ ಚಿಕ್ಕ ವಯಸ್ಸಿನಿಂದಲೂ ದೇವರಿನಲ್ಲಿ ಅಪಾರವಾದ ಭಕ್ತಿ ಶ್ರದ್ಧೆಯನ್ನು ಇಟ್ಕೊಂಡಂಥವರು. ಭಗವಂತ ಸರ್ವಾಂತರ್ಯಾಮಿ ಅಂತ ನಂಬ್ಕೊಂಡಿರುವ ಅವರು ಕಲ್ಲು ಗೋಡೆ ಕಂಬ ಎಲ್ಲನೂ ಮುಟ್ಟಿ ಕಣ್ಗುತ್ಕೊಂಡು ನಮಸ್ಕಾರ ಮಾಡ್ತಾಯಿದ್ರು. ಎಲ್ಲರ ಜೀವನದಲ್ಲೂ ಹಾಸು ಹೊಕ್ಕು ಹಾಗೆಯೇ ಸುಖ ದುಃಖ ಇವ್ರ ಜೀವನದಲ್ಲೂ ಬಂದಿತ್ತು. ಆದರೆ ದೇವರಲ್ಲಿ ಅಪಾರವಾದ ವಿಶ್ವಾಸ ಇಟ್ಕೊಂಡಿದ್ದಂತಹ ದೇವರು ಇವರಿಗೆ ಎಲ್ಲ ಕಷ್ಟಗಳನ್ನು ನಿವಾರಿಸ್ತಲೇ ಬಂದಿದ್ದರು. ಸರ್ಕಾರಿ ಹುದ್ದೆಯಲ್ಲಿದ್ದರೂ ಪ್ರಾಮಾಣಿಕತನವನ್ನು ಮೈಗೂಡಿಸ್ಕೊಂಡಿದ್ರು. ಅವರಿಗೆ ಅನ್ಯಾಯವನ್ನು ಮಾಡಲು ಮನಸ್ಸು ಒಪ್ತಾ ಇರಲಿಲ್ಲ. ನ್ಯಾಯವಾದ ಸಂಪಾದನೆಯಿಂದ ಮಾತ್ರ ಸುಖ ನೆಮ್ಮದಿ ಸಿಗುತ್ತೆ ಅಂತ ನಂಬ್ಕೊಂಡಿದ್ದವರು. ಅದರಂತೆ ಅವರ ಜೀವನ ಶೈಲಿಯನ್ನು ರೂಢಿಸ್ಕೊಂಡಿದ್ದರು. ಆದರೆ ಇದರಿಂದಲೇ ಅವರು ಕೆಲವೊಮ್ಮೆ ಸಂಕಷ್ಟಕ್ಕೆ ಸಿಕ್ಕಿಕೊಳ್ಳುವಂತಹ ಪರಿಸ್ಥಿತಿ ಎದುರಿಸಬೇಕಾಗಿತ್ತು. ನಿವೃತ್ತಿ ಅಂಚಿನಲ್ಲಿದ್ದಾಗ ಆದ ಘಟನೆ. ಲಂಚ ತಿನ್ನುವ ವರ್ಗದಲ್ಲಿ ಇವರು ಕೆಲಸ ಮಾಡುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಎಲ್ಲರೂ ಒಂದಾದಾಗ ಇವರ ನ್ಯಾಯಕ್ಕೆ ಬೆಲೆ ಇಲ್ಲದಂತಾಯಿತು. ಇದರಿಂದ ಅವರ ಸಹೋದ್ಯೋಗಿಗಳಿಂದ ಕಿರುಕುಳ ಆರಂಭವಾಗುತ್ತೆ. ತಾವು ಮಾಡದಿರೋ ತಪ್ಪನ್ನು ಇತರರು ಇವಳ ಮೇಲೆ ಅಪವಾದ ಬರುವಂತೆ ಮಾಡಿ ಸಂಕಷ್ಟಕ್ಕೆ ಸಿಕ್ಕಿಸ್ತಾ ಇದ್ದರು. ಕಚೇರಿಯ ಮುಖ್ಯವಾದ ಕಡತವೊಂದನ್ನು ಕೂಡ ಮರೆ ಮಾಡಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲುವಂತಹ ಪರಿಸ್ಥಿತಿಯನ್ನು ತಂದೊಡ್ತಾ ಇದ್ದರು. ಬಾಬನ ಮೇಲೆ ಅಪಾರ ನಂಬಿಕೆ ಹೊಂದಿದ ಇವರು ಭಕ್ತಿಯಿಂದ ಕಷ್ಟಗಳನ್ನು ಪರಿಹರಿಸುವಂತೆ ಬೇಡಿಕೊಳ್ತಾ ಇದ್ದರು. ಇದರಿಂದ ಯಾರು ಎಷ್ಟೇ ಸಂಚು ಮಾಡಿದ್ರು ಇವರು ಸಿಕ್ಕಿ ಹಾಕೊಳ್ಳದೆ ಒಳ್ಳೆಯ ಹೆಸರು ಪಡೆದು ನಿವೃತ್ತಿ ಹೊಂದಿದರು. ಯಾರು ಎಷ್ಟೇ ಅನ್ಯಾಯ ಮಾಡಿದ್ರು ಮೇಲೊಬ್ಬ ನಿಂತು ಎಲ್ಲರನ್ನೂ ಗಮನಿಸುತ್ತಿರುವ ಭಗವಂತ ಇರುವಾಗ ಯಾರೂ ಯಾವುದಕ್ಕೂ ಅಂಜಬೇಕಾಗಿಲ್ಲ. ಅನ್ಯಾಯವನ್ನು ಸಹಿಸದ ಬಾಬಾ ಭಾರತಿಗೆ ಸರಿಯಾದ ನ್ಯಾಯವನ್ನು ದೊರಕಿಸಿಕೊಟ್ಟರು. ಭಕ್ತರ ಉದ್ಧಾರಕ್ಕಾಗಿ ಜನ್ಮವೆತ್ತಿರುವ ಸಂತರು ಅವರು ಅಳಿದ ಮೇಲೂ ಕಾರ್ಯನಿರತರಾಗಿರುತ್ತಾರೆ. ಸರ್ಕಾರದ ವತಿಯಿಂದ ಸಿಗುವ ವಸತಿಯಲ್ಲಿ ವಾಸುತ್ತಿದ್ದ ಭಾರತಿ ನಿವೃತ್ತಿ ಆದಮೇಲೆ ಅದನ್ನು ಸರ್ಕಾರಕ್ಕೆ ವಾಪಸ್ ಕೊಡಬೇಕು. ಬಾಡಿಗೆ ಮನೆ ಎಲ್ಲ ರೀತಿಯಿಂದಲೂ ತಕ್ಕದಾದ ಸಿಗೋದು ಕಷ್ಟ. ಅಕಸ್ಮಾತ್ ಸಿಕ್ಕಿದ್ರೂ ತಾತ್ಕಾಲಿಕವಾಗಿ ವಾಸ ಮಾಡಬೇಕಾಗತ್ತೆ. ತನ್ನ ಆರ್ಥಿಕ ಸ್ಥಿತಿ ಸಿಕ್ಕುವಂಥ ಮನೆಯನ್ನು ಸ್ವಂತಕ್ಕೆ ಪಡೆಯುವಂಥ ಯೋಚನೆ ಭಾರತೀಯವರು. ನಿವೃತ್ತಿಯ ಅಂಚಿನಲ್ಲಿರುವ ಅವರಿಗೆ ಸಾಲ ಸೌಲಭ್ಯ ಸಿಗೋದು ಕಷ್ಟ. ತಿಳಿದ ಕಡೆ ಎಲ್ಲ ಪ್ರಯತ್ನಿಸಿದ್ರು, ಆದರೆ ಎಲ್ಲೂ ಸಿಗಲೇ ಇಲ್ಲ. ಅವರ ಆರ್ಥಿಕ ಪರಿಸ್ಥಿತಿಗೆ ತಕ್ಕುದಾದ ಮನೆ ಸಿಗೋದು ತುಂಬ ಕಷ್ಟ ಆಗೋಯಿತು. ಭಾವನಲ್ಲಿ ಭಕ್ತಿಯಿಂದ ತನಗೊಂದು ಸ್ವಂತ ನಿವೇಶನ ಸಿಗುವಂತಾಗಲಿ ಅಂತ ನಿತ್ಯ ಭಾವನಲ್ಲಿ ಮೊರೆ ಇಡ್ತಾಯಿದ್ರು. ಹಾಗೆಯೇ ಸರ್ಕಾರದವರು ನಿರ್ಮಿಸಿ ಮಾರಾಟ ಮಾಡುವಂಥ ಮನೆಯನ್ನು ಹೊಂದೋದಕ್ಕೆ ಇವರು ಪ್ರಯತ್ನಿಸ್ತಾರೆ. ಸರ್ಕಾರದಿಂದ ನಿರ್ಮಿತವಾದ ಮನೆ ಕಡಿಮೆ ಬೆಲೆಗೆ ಸಿಗುತ್ತೆ. ಆದರೆ ಮೇಲಿಂದ ಕೆಳಗಿನವರೆಗೂ ಲಂಚ ನೀಡದೆ ಮಾತ್ರ ಸಿಗುವಂತಿತ್ತು. ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಪರಿಸ್ಥಿತಿಯಲ್ಲಿ ಇಲ್ಲದ ಇವರಿಗೆ ದೇವರ ದಯೆಯಿಂದ ಮಾತ್ರ ಪಡೆದುಕೊಳ್ಳಲು ಸಾಧ್ಯ ಆಗುವಂಥ ಪರಿಸ್ಥಿತಿ. ನಿತ್ಯ ಎಲ್ಲ ದೇವರನ್ನು ಭಕ್ತಿಯಿಂದ ಪೂಜಿಸಿ ಬೇಡಿಕೊಳ್ಳುತ್ತಿದ್ದ ಭಾರತೀಯವರಿಗೆ ಕರುಣಾಮಯಮಯ್ಯಾದ ಭಗವಂತ ದಾರಿ ತೋರಿದ. ಭಾರತಿಗೆ ಮನೆ ಅಲಾಟ್ ಆಗಿರುವ ಪತ್ರ ಕೈ ಸೇರಿತು. ವಿಚಿತ್ರವೆಂದರೆ ಯಾರ ಮುಲಾಜಿಗೂ ಸಿಕ್ಕದೆ ಮೇಲಿನ ಅಧಿಕಾರಿ ಇವರಿಗೆ ದೂರವಾಣಿ ಕರೆ ಮಾಡಿ ಮನೆ ಅಲಾಟ್ ಆಗಿರುವಂತೆ ತಿಳಿಸಿದರು. ಸರ್ಕಾರದಿಂದ ಯಾವುದೇ ಚಿಕ್ಕ ಕೆಲಸ ಆಗಬೇಕಾದ್ರೂ ಲಂಚ ಅಥವಾ ಗುರುತು ಪರಿಚಯ ಇದ್ದರೆ ಮಾತ್ರ ಇಂಥದ್ದೆಲ್ಲ ಸಿಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಎರಡೂ ಮಾಡಲು ಸಾಧ್ಯವಿಲ್ಲದ ಇವರಿಗೆ ದೇವರೇ ಸಹಾಯ ಮಾಡಿದ್ರು ಅಂತ ಹೇಳ್ಬೋದು. ಮನೆ ಅಲಾಟ್ ಆದ ಪತ್ರ ನೋಡಿ ಖುಷಿಕೊಂಡ ಭಾರತಿಗೆ ಸಮಸ್ಯೆಯೊಂದು ಎದುರಾಯಿತು. ಇನ್ನೂ ನಿವೃತ್ತಿ ಆಗದೇ ಇದ್ದ ಇವರಿಗೆ ಮುಂಗಡವಾಗಿ ಹಣ ಕಟ್ಟಬೇಕೆಂದು ಪತ್ರ ಬಂದಿತ್ತು. ನಿವೃತ್ತಿ ಆದಮೇಲೆ ಅವರಿಗೆ ಹಣ ಕೈ ಸೇರುವಂತೆ ಇತ್ತು. ಲಕ್ಷಾಂತರ ರೂಪಾಯಿ ಹಣವನ್ನು ಯಾರು ಸಾಲ ಕೊಡ್ತಾರೆ? ಹಣ ಕಟ್ಟದೆ ಹೋದರೆ ಮನೆ ಸಿಗೋದಿಲ್ಲ. ಆದರೆ ಹಣ ಸಿಗದೆ ಯೋಚನೆ ಮಾಡುವಂಥ ಪರಿಸ್ಥಿತಿ ಇವರಿಗೆ ಎದುರಾಯಿತು. ಸ್ನೇಹಿತರೊಬ್ಬರು LIC ಮೂಲಕ ಸ್ವಲ್ಪ ಹಣ ಸಿಗುವಂತೆ ಮಾಡಿದ್ರು. ಆದರೆ ಉಳಿದ ಹಣಕ್ಕೆ ಹೇಗೆ ಒದಗಿಸೋದು ಅಂತ ಈ ಭಾರತೀಯರಿಗೆ ಚಿಂತೆ ಕಾಡಲಾರಂಭಿಸಿತು. ಮನುಷ್ಯ ಸಂಘಜೀವಿಯಾಗಿದ್ದರೆ ಸಾಲದು, ಸ್ನೇಹಜೀವಿ ಕೂಡ ಆಗಿರಬೇಕು. ಕಷ್ಟ ಕಾರ್ಪಣ್ಯದಲ್ಲಿ ಭಾಗಿಯಾಗುವಂತಹ ಮನಸ್ಸು ಇರಬೇಕು. ಇನ್ನೊಬ್ಬರ ಏಳಿಗೆಯನ್ನು ಬಯಸುವಂಥ ಮಿತ್ರನಾಗಿರಬೇಕು. ಮಿತ್ರನ ಕಷ್ಟ ನನ್ನದೆಂದು ಭಾವಿಸಿ ಸಹಕರಿಸುವವನು ಸನ್ಮಿತ್ರನಾಗುತ್ತಾನೆ. ಭಗವಂತ ಭಕ್ತನಿಗೆ ನೇರವಾಗಿ ಎದುರಿಗೆ ನಿಂತು ಹೊರಕೊಡೋದಿಲ್ಲ. ಆದರೆ ಬೇರೆಯವರ ಮನಸ್ಸಿನಲ್ಲಿ ತಾನು ನಿಂತು ಸಹಾಯ ಸಿಗುವಂತೆ ಮನಸ್ಸನ್ನು ಪರಿವರ್ತಿಸುತ್ತಾನೆ.
ಮನೆ ಎಲ್ಲಿ ಕಳೆದುಕೊಂಡು ಬಿಡ್ತೇನೋ ಅಂತ ಹೆದರಿದ್ದ ಅವರಿಗೆ ಸ್ನೇಹಿತರಿಂದ ಸಹಾಯ ಸಿಗುವಂತಾಯಿತು. ₹100 ಸಾಲ ಕೇಳಿದ್ರೇ 10 ಬಾರಿ ಯೋಚಿಸುವಂಥ ಕಾಲ. ಆದರೆ ಸ್ನೇಹಿತೆಯೊಬ್ಬರು ಬಡ್ಡಿಯೂ ತೆಗೆದುಕೊಳ್ಳದೆ ₹1.5 ಲಕ್ಷ ಸಾಲವಾಗಿ ಕೊಟ್ಟರಂತೆ. ಮುಂದೆ ನಿವೃತ್ತಿ ಆದಮೇಲೆ ಹಣವನ್ನು ಹಿಂತಿರುಗಿಸಿದ್ರು. ಸಹಾಯ ಮಾಡಿದ ಗೆಳತಿಯರ ಉಪಕಾರ ನಾನು ಎಂದೂ ಮರೆಯೋದಕ್ಕಾಗಲ್ಲ. ಹಾಗೆ ಸಹಾಯ ಸಿಗುವಂತೆ ದಾರಿ ತೋರಿದ ಭಗವಂತ ಸ್ವರೂಪಿಯಾದ ಬಾಬನ ಆಶೀರ್ವಾದವೇ ಕಾರಣ ಅಂತ ಈಗಲೂ ಅವರು ಸಂತೋಷದಿಂದ ಹೇಳ್ಕೊಳ್ತಾರೆ. ಇಂದು ನಿವೃತ್ತಿ ಜೀವನ ನಡೆಸ್ತಿರುವ ಭಾರತೀಯರು ಸುಖ ನೆಮ್ಮದಿ ಜೀವನಕ್ಕೆ ಹೊಂದಿಕೊಂಡಿದ್ದಾರೆ. ಸಂಘಜೀವಿಯಾದ ಅವರಿಗೆ ಸನ್ಮಿತ್ರರ ಒಡನಾಟ ಮನಸ್ಸಿಗೆ ಹಿತ ಆಹ್ಲಾದ ತಂದುಕೊಟ್ಟಿದೆ. ಸುಖ ದುಃಖ ಹಂಚಿಕೊಂಡು ಮನಸ್ಸನ್ನು ಹಗರ ಮಾಡಿಕೊಳ್ಳಲು ಬಂಧು ಮಿತ್ರರಿದ್ದಾರೆ. ನಿವೃತ್ತಿ ಜೀವನವನ್ನು ಪರಮಾತ್ಮನ ಸಾನ್ನಿಧ್ಯದಲ್ಲಿ ನಿರತರಾಗಬೇಕು ಅಂತ ಬಯಸುವ ಇವರಿಗೆ ಭಜನಾ ಮಂಡಳಿಯಲ್ಲಿ ತಾನು ಒಬ್ಬಳಾಗಿ ಭಾಗಿಯಾಗಿರ್ತಾರೆ. ಮಾನವನಿಗೆ ಮೂಲಭೂತ ಸೌಕರ್ಯ ಏನು ಬೇಕೋ ಎಲ್ಲನೂ ದೇವರು ಅವರಿಗೆ ಕರುಣಿಸಿದ್ದಾನೆ. ಮತ್ತೇನೂ ಆಸೆ ಇಲ್ಲ. ನಿಶ್ಚಲ ಮನೋಭಾವದಿಂದ ಭಗವಂತನ ನಾಮಸ್ಮರಣೆಯಲ್ಲಿ ನಾನು ಮುಂದಿನ ಜೀವನವನ್ನು ಕಳೆಯಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳುವ ಅವರು ಪರಮಸುಖಿ ಅಲ್ವೇ? ಓಂ ಶ್ರೀ ಸಾಯಿ ಪ್ರಣಾಮ್.